ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಆರ್ ಸಿ ಕಿಚನ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವತ್ತಿನ ಸ್ಪೆಷಲ್ ಬಂದು ಇಡ್ಲಿ ಸಾಂಬಾರ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಕುಕ್ಕರ್ ಇಟ್ಟೀನಿ. ಇದಕ್ಕೀಗ 4 ರಿಂದ 5 ನಾಟಿ ಟೊಮೊಟೊ, 3 ಹಸಿಮೆಣಸಿನ್ಕಾಯಿ, 1 ಗಡ್ಡೆ ಬೆಳ್ಳುಳ್ಳಿ, 2 ಈರುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು, ಬೇಯಕ್ಕೆ ಸ್ವಲ್ಪ ನೀರು ಹಾಕಿ ಇಡ್ತಾ ಇದ್ದೀನಿ. ಒಂದು ವಿಷಲ್ ಸಾಕು. ಒಂದು ವಿಷಲ್ ಆದ್ಮೇಲೆ ತೆಗಿಯೋಣ. ಬೆಂದಿದೆ. ಇದನ್ನ ಈಗ ಸ್ವಲ್ಪ ಹೊತ್ತು ತಣ್ಣಗಾಗ್ಬಿಡೋಣ. ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ. ತಣ್ಣಗಾಗಿದೆ, ಈಗ ರುಬ್ಕೊಂತೀನಿ. ನೈಸ್ ಆಗಿದೆ. ಇಷ್ಟೇ ಫ್ರೆಂಡ್ಸ್, ರುಬ್ಕೊಳ್ಳೋದೀಗ. ಒಗ್ಗರಣೆ ಹಾಕ್ತೀನಿ, ತೋರಿಸ್ತೀನಿ. ಈಗ ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಒಂದು ಪಾತ್ರೆ ಇಟ್ಟಿದ್ದೀನಿ. 1-2 ಸ್ಪೂನ್ ಎಣ್ಣೆ ಹಾಕ್ತೀನಿ. ಎಣ್ಣೆ ಬಿಸಿಯಾಗಿದೆ. 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಮೆಂತೆ, ಒಣಮೆಣಸಿನ್ಕಾಯಿ 1, ಕರಿಬೇವು, ಹಿಂಗು, ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕೋದು. ನಾನಿಲ್ಲಿ ಹಿಂಗ್ ಹಾಕಿದ್ದೀನಿ. ಈ ರುಬ್ಬಿದ್ನಲ್ಲ ಟೊಮೊಟೊ, ಈಗ ಹಾಕ್ತಾ ಇದ್ದೀನಿ. ಈ ಸಾಂಬಾರಿಗೆ ಬೇಳೆ ಏನು ಬೇಡ ಫ್ರೆಂಡ್ಸ್. ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ರುಬ್ಕೊಂಡು ಮಾಡೋದು. ಈಸಿಯಾಗಿ ಮಾಡುವಂಥ ಸಾಂಬಾರು. 5 ನಿಮಿಷದಲ್ಲಿ ಮಾಡ್ಕೋಬೋದು. ರುಬ್ಬಕ್ಕಾಗಲ್ಲ ಅಂತಂದ್ರೆ ಹಂಗೆ ಸ್ಮ್ಯಾಶ್ ಮಾಡಿ ಕೂಡ ಒಗ್ಗರಣೆ ಹಾಕೋಬೋದು. ಇಡ್ಲಿಗೆ ತುಂಬಾ ಚೆನ್ನಾಗಿರುತ್ತೆ. ನೀರು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ತೀನಿ. ಇದು ಮನೇಲಿ ಮಾಡಿರೋ ಸಾಂಬಾರ್ ಪುಡಿ, ನಾನೇ ಮಾಡಿದ್ದು. ನೀವು ಅಂಗಡಿದಾದ್ರೂ ಹಾಕಿಬೋದು, ಮನೇದಾದ್ರೂ ಹಾಕಿಬೋದು. ಸಾಂಬಾರ್ ಪುಡಿ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸ್ತೀನಿ. ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಗಟ್ಟಿ ಆಯ್ತು, ಇನ್ನೊಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಕಾಲು ಟೀ ಸ್ಪೂನ್ ಅಷ್ಟು ಪುಡಿ. ಸಾಂಬಾರ್ ಕುದೀತಿದೆ. ಸಾಂಬಾರ್ ಸೂಪರ್ ಆಗಿ ಬಂದಿದೆ. ಇಡ್ಲಿ ಜೊತೆ ಸರ್ವ್ ಮಾಡ್ತೀನಿ ಬನ್ನಿ ಈಗ.